ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಇವತ್ತು ಬೆಳಗ್ಗೆನೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಟೈಮ್ ಬಂದು 9:30 ಆಗಿದೆ. ಬ್ರೇಕ್ಫಾಸ್ಟ್ ಮಾಡಬೇಕು. ಇವಾಗ ತಾನೇ ಜಸ್ಟ್ ಬಿಸಿ ಜ್ಯೂಸ್ನ ಕುಡಿದೆ. ಇವಾಗ ನಮ್ಮನೇಲಿ ಏನಪ್ಪ ಅಂತಂದರೆ ಓಟ್ಸ್ ಇವತ್ತು ತಿಂದ್ಬಿಟ್ಟು ಮತ್ತೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇವತ್ತಿನ ಬೆಳಗ್ಗಿನ ರುಟೀನ್ ಸ್ಕಿಪ್ ಆಗಿಬಿಟ್ಟಿದೆ. ಸೊ ಯಾಕಂದರೆ ಎದ್ದಿರೋದು ಲೇಟ್ ಆಗಿದೆ. ಸೊ ಅದರಿಂದ ಈವ್ನಿಂಗ್ ಇಟ್ಕೊಬೇಕು ಸ್ವಲ್ಪ ಯೋಗ ಮಾಡೋದೆಲ್ಲ. ಇನ್ನು ಕೌಶಿಕ್ದು ಟಿಫನ್ ಆಗಿಲ್ಲ, ನಂದು ಆಗಿಲ್ಲ. ಇಬ್ಬರು ಟಿಫನ್ ಮಾಡಿಕೊಂಡು ಹಂಗೆ ಸ್ವಲ್ಪ ಹೊತ್ತು ಚಿಲ್ ಮಾಡೋದು ಅಷ್ಟೇ ಕೆಲಸ, ಬೇರೆ ಇನ್ನೇನು ಇಲ್ಲ. ಮತ್ತೇನಕ್ಕೆ ಅಡುಗೆ ಮಾಡೋದು ಅಷ್ಟೇ. ಇವಾಗ ಅಲ್ಲಿ ಬಂದಿರೋದ್ರಿಂದ ಅಲ್ಲಿನ ಕ್ರುಮ್ 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 ಅನಿಸ್ತಾ ಇರ್ತಾನೆ ಕೌಶಿ ಹಂಗೆ ಅನಿಸ್ಬಾರ್ದಮ್ಮ. ಹಾಯ್ ಮಾಡು, ಹಾಯ್ 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 ಮಾಡಮ್ಮ. ಓ ಏನಾದಲ್ಲ, ಹಾಯ್ ಮಾಡಬೇಕು. ಹಾಯ್ ಮಾಡು, ಹಾಯ್. ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಆಲ್ರೆಡಿ ಎಲ್ಲನೂ ಹಾಕಿ ನೆನೆಸಿಟ್ಟು ಹೋಗಿದ್ದಾರೆ. ಸೊ ಇವಾಗ ತಿನ್ನೋದಷ್ಟೇ ಕೆಲಸ. ಇವಾಗ ಟೈಮ್ ಬಂದು 12 ಗಂಟೆ ಆಗಿದೆ. ಕೌಶಿಕ್ ಇವಾಗ ಮಲ್ಕೊಂಡಿದ್ದಾನೆ. ಇಲ್ಲಿ ಮಲಗಿಸಿದ್ದೀನಿ. ಫ್ಯಾನು ಕುರ ಅಂತ ಸೌಂಡ್ ಮಾಡ್ತಾಯಿದ್ದೆ. ಇವಾಗ ಅಡುಗೆ ಮಾಡಬೇಕು. ಏನು ಮಾಡಬೇಕು ಅನ್ನೋದೇ ಒಂದು ತಲೆನೋವು. ನಮ್ಮ ವೆಜಿಟೇರಿಯನ್ಸ್ಗೆ ದಿನ ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡೋದು ಅನ್ನೋದೇ ಒಂದು ತಲೆನೋವು ಅಂತಲೇ ಹೇಳ್ಬೋದು. ಈ ನಾನ್ ವೆಜಿಟೇರಿಯನ್ ಆದರೆ ಆರಾಮ್ಸೆ ಚಿಕನ್ ಅದು ಇದು ಅಂತ ಏನಾದರೂ ಮಾಡ್ಕೊಂಡ್ಬಿಡ್ತಾರೆ. ನಮ್ಗಳಿಗೆ ತುಂಬಾ ಕಷ್ಟ. ನನ್ನ ಹೇರು ಗೈಸ್ ತುಂಬ ಜೆಟ್ ಬ್ಲ್ಯಾಕು, ಬಟ್ ಹೇರ್ ಗ್ರೋತ್ ನನಗೆ ಚೆನ್ನಾಗಾಗುತ್ತೆ. ಬಟ್ ಯಾಕೋ ಇತ್ತೀಚೆಗೆ ಮಾಡಿಸೋ ಯಾವ ಹೇರ್ ಕಟ್ ನನಗೆ ಸೂಟ್ ಆಗಿಲ್ಲ. ಏನು ಮಾಡ್ಬೇಕಂತ ಗೊತ್ತಿಲ್ಲ ನನಗೂ. ಯಾವಾಗ ಬಾಯ್ ಕಟ್ ಮಾಡಿಸ್ತೀನಿ ನನಗೆ ಗೊತ್ತಿಲ್ಲ. ತಲೆ ಕೆಟ್ಟರೆ ಸೀರಿಯಸ್ ಆಗಿ ಬಾಯ್ ಕಟ್ ಮಾಡಿಸ್ಬಿಡ್ತೀನಿ. ಯಾಕೋ ಯಾವ ಒಂದು ಸಲೂನ್ಗೂ ನಾನು ಅಂತಂದ್ರೆ ಇವಾಗ ಏನು ಗೊತ್ತಾ, ಕೌಶಿನ್ ಕರ್ಕೊಂಡು ಹೋಗ್ಬೇಕು. ಕೌಶಿನ್ ಕರ್ಕೊಂಡು ಹೋದ್ರೆ ಅಲ್ಲಿ ಹೇರ್ ಕಟ್ ಮಾಡ್ಸೋಕ್ಕಾಗಲ್ಲ. ಸೊ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಆಮೇಲೆ ಯಾವ್ದಾದ್ರು ಒಂದು ಚೆನ್ನಾಗಿರೋ ಹೇರ್ ಕಟ್ ಮಾಡ್ಸೋಣ ಅಂತಂದ್ಬಿಟ್ಟು ಇವಾಗ ಏನು ಸಾಂಬಾರು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತಂದರೆ, ನನ್ನ ಫೇವ್ರೇಟ್ ಅಂತಾನೆ ಹೇಳ್ಬೋದು. ನಮ್ಮ ಕಡೆ ಅಂದರೆ ನಮ್ಮ ನಂಜನಗೂಡು ಕಡೆ ಮಾಡುವಂಥ ಒಂದು ಫೇವ್ರೇಟ್ ಸಾಂಬಾರಿದು. ಇಲ್ಲೆಲ್ಲ ಹುರುಳಿ ಸಾಂಬಾರು ಅಂತ ಅಂತಾರೆ, ಬಟ್ ನಾವು ಪ್ರಾಪರ್ ಆಗಿ ಹುಳ್ಳಿ ಸಾರು ಅಂತ ಅನ್ನೋದು. ಹುಳ್ಳಿ ಸಾರು ನನ್ನ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಇವಾಗ ಅದೇ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಎಂಥದ್ದೇ ಸಾಂಬಾರು ಇರಲಿ ಆ ಹುಳ್ಳಿ ಸಾರು ಮುಂದೆ ಆಹಾ, ನಿಜವಾಗ್ಲೂ ಯಾರು ತಿಂದಿದ್ದೀರಾ ಕಾಮೆಂಟ್ ಮಾಡಿ. ಆ ರೆಸಿಪಿನ ನಾನು ಆಲ್ರೆಡಿ ಹೇಳಿದ್ದೀನಿ, ಬಟ್ ಈ ವ್ಲಾಗಲ್ಲಿ ನಾನು ತೋರಿಸ್ತೀನಿ ಆ ರೆಸಿಪಿನ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ತುಂಬ ಸಿಂಪಲ್ಲು. ಇದರಲ್ಲಿ ಬೇರೆ ಬೇರೆ ರೀತಿ ಮಾಡ್ತಾರೆ. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ರಸಮ್ ಮಾಡ್ತಾರೆ, ನಾರ್ಮಲ್ ಅದಕ್ಕೆ ಬಸ್ಸಾರು ಮಾಡ್ತಾರೆ. ಬಟ್ ನಮ್ಮ ಕಡೆ ಮಾಡುವಂಥ ಹುಳ್ಳಿ ಸಾಂಬಾರು ಇದೆಯಲ್ಲ, ಅದು ಅವ್ರಿಗೆ ಗೊತ್ತಿರುತ್ತೆ. ನಮ್ಮ ಕಡೆ ಹುಳ್ಳಿ ಸಾರು ಅಂದರೆ ಸಾಕು, ಆಹಾ ಬಾಯಲ್ಲಿ ಇವಾಗಲೂ ನೀರು ಬರುತ್ತೆ. ಅದಕ್ಕೊಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಬಿಸಿ ಬಿಸಿ ಅನ್ನ ಸಾಂಬಾರು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಅದ್ರ ಮುಂದೆ ಯಾವ ಸಾಂಬಾರು ಇಲ್ಲ ಗೈಸ್. ನಮಗಂತೂ ಆ ಸಾಂಬಾರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ನಂಜನಗೂಡವ್ರಿಗಂತೂ ಹುರುಳಿ ಸಾಂಬಾರು ಅಂದರೆ ಸಿಕ್ಕಾಪಟ್ಟೆ ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಈ ಸಾಂಬಾರು ಬೇರೆ ಸಾಂಬಾರು ಥರ ಅಲ್ಲ. ಈ ಸಾಂಬಾರನ್ನ ಮಾಡಿ 1 ವಾರ ಇಟ್ಟರು ಅದು ಹಾಳಾಗಲ್ಲ. ಬಿಸಿ ಮಾಡಿ ಹಂಗೆ ಇಡು 1 ವಾರ ಇಟ್ಟರು ಸಾಂಬಾರು ಏನೂ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಖಾಲಿ ಆಗೋವರೆಗೂ ಟೇಸ್ಟ್ ಹಂಗೇನೆ ಇರುತ್ತೆ. ಟೇಸ್ಟ್ ದಿನ ಜಾಸ್ತಿ ಆಗ್ತಾ ಬರುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ ಈ ಸಾಂಬಾರ್ ಸ್ಪೆಷಾಲಿಟಿ ಅಂತಂದ್ರೆ. ಸೊ ಇವಾಗ ನಾನು ಅಂಥದ್ದೊಂದು ಸಾಂಬಾರು ಮಾಡ್ತಾ ಇದ್ದೀನಿ. ನನ್ನ ಫೇವ್ರೇಟ್ ಸಾಂಬಾರು. ತುಂಬ ದಿವಸ ಆಗಿತ್ತು ಇವಾಗ ಮಾಡಬೇಕು. ಹುರುಳಿ ಏನಿದೆ ಅದನ್ನು ಸೋಸ್ಬಿಟ್ಟು ಅದನ್ನ ರೆಸಿಪಿನ ನಿಮಗೆ ತೋರಿಸ್ತೀನಿ. ತುಂಬ ಸಿಂಪಲ್, ಅದು ಆಲ್ರೆಡಿ ತೋರಿಸಿದ್ದೀನಿ, ಬಟ್ ಇರಲಿ ಅಂತ ಅಂದ್ಬಿಟ್ಟು ಈ ಬ್ಲಾಗಲ್ಲಿ ತೋರಿಸ್ತೀನಿ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ಟೇಸ್ಟ್ ಮಾಡಿ ಒಂದ್ಸಲಿ ಮಾಡಿಕೊಂಡು. ಅವಾಗ ನೀವೂ ಕೂಡ ಬಾಯಿ ಕೆಟ್ಟೋಗಿದೆ, ಜ್ವರ ಬಂದರೆ, ಕೆಮ್ಮು ಏನೇ ಬಂದರೂ, ಕೆಮ್ಮು ಬಂದರೆ ಒಳ್ಳೆ ಏನೋ ರಸಮ್ ಥರ ಕುಡಿಬೋದು. ಎಲ್ಲದಕ್ಕೂ ಒಂಥರ ಚಂದ ಅಂತಾನೆ ಹೇಳ್ಬೋದು. ಸ್ವಲ್ಪ ಯಾಕೋ ಕತ್ತು ನೋವು, ನನಗೆ ಕತ್ತು ಸಿಕ್ಕಾಕೊಂಡಿದೆ ಅಂತ ಅನ್ಸುತ್ತೆ. ಕತ್ತೇನಾದರೂ ಸಿಕ್ಕಾಕೊಂಡಿದೆ ನೋವು ಆ ಥರ ಏನಾದರೂ ಇದ್ರೆ ಸೇರಿದೆ ನೋಡಿ, ಆ ಸೇರು ಹಾಕ್ಕೊಂಡು ಮಲ್ಕೊಂಡ್ರೆ ಅದು ಏನು ಕಡಿಮೆ ಆಗುತ್ತೆ. ನಮ್ಮ ಮನೇಲಿ ಸೇರಿಲ್ಲ, ನಮ್ಮ ಕೆಳಗಡೆ ಆಂಟಿ ಮನೇಲಿ ಹೋಗಿ ಇಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಅರ್ಧ ಅವರ್ ಅದ್ರಲ್ಲಿ ಮಲ್ಕೊಂಡ್ರೆ ನಾರ್ಮಲ್ ಆಗಿಬಿಡುತ್ತೆ. ಇವಾಗ ಸಾಂಬಾರು ಹುರುಳಿ ನೋಡ್ಬೇಕು ಎಲ್ಲಿದೆ ಅಂತ ಹುರುಳಿ ಹುಡುಕಿ ಇವಾಗ ಸಾಂಬಾರನ್ನ ಮಾಡಬೇಕು. ಅಷ್ಟು ಹುರುಳಿ ಹುಡುಕ್ಬಿಡ್ತೇನೆ, ಆಮೇಲೆ ಸಿಗ್ತೀನಿ. ಬಾಯ್.
ಹುರುಳಿ ಸಿಕ್ತು ಮೊದ್ಲು. ನಮ್ಮ ಊರಲ್ಲಿ ಅವಾಗೆಲ್ಲ ನಾವು ಚಿಕ್ಕವರಾಗಿದ್ದಾಗ ತುಂಬಾನೇ ಮಾಡ್ತಾ ಇದ್ರು ಹುರುಳಿ ಸಾಂಬಾರ್ ಅಂತಂದ್ರೆ. ಇತ್ತೀಚೆಗೆ ಕಡಿಮೆ ಅಂತಂದ್ರೆ ಬೆಂಗಳೂರಿಗೆ ಬಂದ್ಮೇಲೆ ಕಡಿಮೆ ಅಂತಾನೆ ಹೇಳ್ಬೋದು. ಇಲ್ಲಿ ಮಂಡ್ಯದವ್ರು ಅಷ್ಟೊಂದಾಗಿ ಹುರುಳಿ ಸಾಂಬಾರು ಅಂದ್ರೆ ನಾವು ಮಾಡ್ತೀವಲ್ಲ ಆ ತರ ಹುರುಳಿ ಸಾಂಬಾರ್ ತಿನ್ನೋದಿಲ್ಲ. ನಮ್ಮ ಮನೇಲಿ ಮಾಡಿದ್ರು ನಮ್ಮ ಪುಟ್ಟವರೆಲ್ಲ ಏನ್ ಮಾಡ್ತಾ ಇದ್ರ ಅಂದ್ರೆ ಒಂಚೂರು ಮುಸ್ಕೊಂಡ್ ಚೂರು ಹಾಕೊಂಡ್ ತಿನ್ನೋದು. ನಾವ್ ಹಂಗಲ್ಲ, ತಟ್ಟೆ ತುಂಬಾ ಹುರುಳಿ ಸಾಂಬಾರು ಇಕ್ಕೊಂಡು ಅನ್ನ ಸ್ವಲ್ಪ ಇದ್ರು ಸಾಂಬಾರ್ ಜಾಸ್ತಿ ಹಾಕೊಂಡ್ ತಿಂತಾ ಇದ್ವಿ. ಊರಲ್ಲಿ ಏನ್ ಮಾಡ್ತಾ ಇದ್ರೆ ನಮ್ಮ ಅಜ್ಜಿ ಫುಲ್ ಜಾಸ್ತಿ ಇದನ್ನೆಲ್ಲ ನೀರಾಗಿ ಸೋಸ್ಕೊಂಡು ಎತ್ತಿ ಇಟ್ಕೊಂತಾ ಇದ್ರು, ಯಾಕಂದ್ರೆ ರೆಗ್ಯುಲರ್ ಆಗಿ ಮಾಡ್ತಾ ಇದ್ರಲ್ಲ. ಸೊ ಅದರಿಂದ ಇಲ್ಲಿ ಕಡಿಮೆ ಆಗಿರೋದ್ರಿಂದ ಮಾಡೋದನ್ನು ಕಡಿಮೆ, ಇದನ್ನ ಸೋಸ್ ಇಟ್ಕೊಳ್ಳೋದನ್ನು ಕಡಿಮೆ. ಇನ್ಮೇಲೆ ಸ್ವಲ್ಪ ಸೋಸ್ ಇಟ್ಕೊಂಡು ರೆಗ್ಯುಲರ್ ಆಗಿ ಮಾಡ್ಬೇಕು. ಇದ್ರಲ್ಲಿ ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು. ಇದು ಐರನ್ ಕಂಟೆಂಟ್ ತುಂಬಾ ಚೆನ್ನಾಗಿದೆ. ಇದು ಮೊದ್ಲು ಇದು ಇವು ಕೊಡ್ತಾ ಇದ್ದೀನಪ್ಪ, ಈ ಏನಪ್ಪ ಕುದುರೆಗಳಿಗೆ ಇದನ್ನ ಕೊಡ್ತಾರೆ ಜಾಸ್ತಿ, ಯಾಕಂದ್ರೆ ಇದ್ರಲ್ಲಿ ಜಾಸ್ತಿ ಬಲ ಇದೆ, ಐರನ್ ಕಂಟೆಂಟ್ ಜಾಸ್ತಿ ಇದೆ. ವಾರಕ್ಕೆ ಒಂದ್ಸತಿ ಆದ್ರೂ ತಿನ್ಬೇಕು. ಇವಾಗ ಇಲ್ಲಿ ಐರನ್ ಕಂಟೆಂಟ್ ಚೆನ್ನಾಗಿದೆ ಅಂತ ಗೊತ್ತಾದ್ಮೇಲೆ ಇವಾಗ್ನವರು ಇದನ್ನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಬಟ್ ಅವಾಗೆಲ್ಲ ಇದು ಕಾಮನ್ ಆಗಿ ತಿಂತಾ ಇದ್ವಿ ನಾವು. ನಮ್ಮ ಮನೇಲಿ ನಮ್ ತಾತ ಅವರೆಲ್ಲ ಟೀ ಜೊತೆ ಎಲ್ಲ ನಂಚ್ಕೊಂಡಿದ್ದ ಒಗ್ಗರಣೆ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕ್ಬೇಕು ಒಗ್ಗರಣೆ ಆದ್ಮೇಲೆ, ಅವಾಗ ಚೆನ್ನಾಗಿರುತ್ತೆ. ಮಾಡ್ಕೊಂಡು ತಿಂತಾ ಇದ್ವಿ ನಾವು. ಅಂದ್ರೆ ಒಂದ್ ಸ್ವಲ್ಪ ತಿಂತಾ ಇದ್ವಿ, ಹೊಟ್ಟೆ ನೋವು ಬಂದ್ಬಿಡುತ್ತೆ ಅಂದ್ಬಿಟ್ಟು ನೀಟಾಗಿ ಅಗದು ತಿನ್ನಲ್ಲ ಅಂದ್ಬಿಟ್ಟು ನಮ್ಮ ಮನೇಲಿ ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ರು. ಬಟ್ ಅವಾಗೆಲ್ಲ ಹುಳಿ ತಿನ್ಕೊಂಡೇ ಜೀವನ ಮಾಡ್ತಾ ಇದ್ರಂತೆ ನಮ್ಮ ತಾತ ಅಲ್ವಾ, ಅವರ ಕಾಲದಲ್ಲಿ ಹುಳಿಯಿಂದಾನೇ ಎಷ್ಟೋ ಜನ ಜೀವನ ನಡೆಸ್ತಾ ಇದ್ರು. ಬಟ್ ಇವಾಗೆಲ್ಲ ಬಿಡಿ, ಹುಳ್ಳಿನೇ ತಿನ್ನಲ್ಲ ಅಂತಾರೆ. ಹುಳ್ಳಿಗೂ ಜಾಸ್ತಿ ರೇಟ್ ಆಗ್ಬಿಟ್ಟಿದೆ, ಇವಾಗ ಸಿಗೋದು ಇಲ್ಲ, ಊರ್ ಕಡೆನೂ ಸಿಗಲ್ಲ. ಊರ್ ಕಡೆ ಏನಾಗುತ್ತೆ ಅಂದ್ರೆ ಹಂದಿಗಳೆಲ್ಲ ಬಂದು ಹಾಳು ಮಾಡ್ಬಿಟ್ಟು ಅಲ್ಲೂ ಕಡಿಮೆ ಆಗ್ಬಿಟ್ಟೈತೆ. ಇವಾಗ ಹುರುಳಿನೇ ಏನು ರೇಟ್ ಜಾಸ್ತಿ ಆಗ್ಬಿಟ್ಟಿದೆ, ಮತ್ ಸಿಗೋದೂ ಕಡಿಮೆ ಆಗ್ಬಿಟ್ಟಿದೆ. ಇನ್ನ ಮಾತಾಡ್ಕೊಂಡು ಹುರುಳಿ ಸೋಸು ಅಷ್ಟರಲ್ಲಿ ಲೇಟ್ ಆಗ್ಬಿಡುತ್ತೆ. ಸೊ ಅದರಿಂದ ಏನ್ ಮಾಡ್ತೀನಿ ಅಂದ್ರೆ ಹುರುಳಿನ ನೀಟಾಗಿ ಸೋಸ್ಕೊಂಡ್ಬಿಡ್ತೀನಿ, ಯಾಕಂದ್ರೆ ಕಲ್ಲಿರುತ್ತೆ, ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ಆಮೇಲೆ ಕಲ್ಲಿದ್ರೆ ಆಮೇಲೆ ತಿನ್ನಕ್ಕಾಗಲ್ಲ. ಸಾಂಬಾರೇನೋ ಹುರುಳಿ ಸೋಸಿಲ್ಲ ಅಂತಂದ್ರು ಸಾಂಬಾರ್ ಮಾಡ್ಕೊಂಡು ಬರೀ ಸಾಂಬಾರ್ ರಸ ಮಾತ್ರ ತಗೊಳೋದ್ರಿಂದ ಬೇಕಂದ್ರೆ ಹಂಗೆ ಹಾಕ್ಬೋದು. ಹುರುಳಿನೂ ವೇಸ್ಟ್ ಮಾಡಬಾರ್ದು. ಸೊ ಅದರಿಂದ ಹುರುಳಿ ನೀಟಾಗಿ ಸೋಸ್ಕೊಂಡು ಅದರಲ್ಲಿ ಪಲ್ಯ ತರ ಮಾಡ್ಕೊಂಡು ಒಗ್ಗರಣೆ ಮಾಡ್ಕೊಂಡು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಹಾಕಿ ಒಗ್ಗರಣೆ ಮಾಡ್ಕೊಂಡು ತಿಂತಾ ಇದ್ರೆ ಆಹಾ, ನೀಟಾಗಿ ಅಗ್ದು ತಿನ್ಬೇಕು ಹುರುಳಿನ ಯಾವಾಗ್ಲೂ, ಇಲ್ಲಾಂದ್ರೆ ಹೊಟ್ಟೆನೋ ಬಂದ್ಬಿಡತ್ತೆ. ಇದನ್ನ ನೀಟಾಗಿ ಸೋಸ್ಕೊಂಡು ನಾನು ನೆಕ್ಸ್ಟ್ ಏನ್ ಮಾಡ್ತೀನಿ, ಇದನ್ನ ಹುರುಳಿನ ಬೇಯಕ್ ಹಾಕ್ಬೇಕು. ಸೊ ಅವಾಗ ಸಿಗ್ತೀನಿ. ಬಾಯ್ ಗೈಸ್. ಇನ್ನೊಂದ್ ಏನಂತ ಅಂದ್ರೆ ಇನ್ಮೇಲೆ ನಾನು ಒಂದು ಹೊಸದು ಏನು ಇಂಟ್ರೋನ ಮಾಡೋಣ ಅಂತ ಇದೀನಿ. ಏನಪ್ಪಾ ಅಂತಂದ್ರೆ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಯೂಟ್ಯೂಬ್ ಅಲ್ಲಿ ಶ್ರವಣ್ ಬ್ರೋ ಅಂತ ಇದಾರಲ್ಲ, ಸೊ ಅವರು ಸ್ನೇಹಿತರೆ ಅಂತ ಅನ್ನೋದು ನನಗೇನೋ ಒಂಥರ ಇಷ್ಟ ಆಗಿದೆ. ಒಂಥರ ಚೆನ್ನಾಗ್ ಅನ್ಸುತ್ತೆ, ಸ್ನೇಹಿತರೆ ಅಂತ ಕರೆಯೋದು ನನ್ಗೆ ಒಂಥರ ಖುಷಿ ಅಂತ ಅನ್ಸುತ್ತೆ. ಸೊ ಅದರಿಂದ ನಾನು ಕೂಡ ಆ ಒಂದು ವರ್ಡ್ನ ನಿಮ್ಗೆ ಫ್ರೆಂಡ್ಸ್ ಇಲ್ಲ ಅಂದ್ರೆ ಸ್ನೇಹಿತರೆ ಅಂತ ಯೂಸ್ ಮಾಡೋಣ ಅಂತ ಅನ್ಕೊಂಡಿದೀನಿ. ನಿಮ್ಗೂ ಇಷ್ಟ ಆಗುತ್ತೆ ಏನು ಅಂತ ಕಾಮೆಂಟ್ ಮಾಡಿ. ನನ್ಗೇನೋ ಒಂಥರ ಇಷ್ಟ ಆಯ್ತು ಸ್ನೇಹಿತರೆ ಅಂತ ಕರೆಯೋದು. ಸೊ ಅದರಿಂದ ಇನ್ಮೇಲೆ ನಾನು ಕೂಡ ಸ್ನೇಹಿತರೆ ಅಂತ ಹೇಳೋಣ ಅಂತ ಅನ್ಕೊಂಡಿದ್ದೀನಿ. ನೋಡೋಣ, ಅದು ಒಂಥರ ಹೇಳಕ್ಕೂ ಸಡನ್ ಆಗಿ ಬರೋದಿಲ್ಲ. ಯಾಕಂತಂದ್ರೆ ಇವಾಗ ನಾನು ರೆಗ್ಯುಲರ್ ಆಗಿ ಮಾತಾಡ್ಕೊಂಡು ವಿಡಿಯೋನ ಮಾಡಿದ್ರೆ ಅದು ಅಭ್ಯಾಸ ಆಗ್ಬೇಕು. ಇಲ್ಲ ಅಂತಂದ್ರೆ ಒಂಥರ ಮುಜುಗರ ಅಂತ ಅನ್ಸುತ್ತೆ. ಇನ್ನು ನಾನು ಪ್ರಾಪರ್ ಆಗಿ ನಾನು ವ್ಲಾಗ್ಗೆ ಅಡಿಕ್ಟ್ ಆಗಿಲ್ಲ. ನೋಡೋಣ, ಇನ್ನು ಮೇಲೆ ನಾನು ಸ್ವಲ್ಪ ಚೆನ್ನಾಗಿ ವಿಡಿಯೋಸ್ ಎಲ್ಲ ಮಾಡ್ಬೇಕು. ಏನೋ ಒಂದ್ ಮಾಡ್ಬೇಕು ಗೈಸ್. ಯಾವಾಗ್ಲೂ ಒಂದೇ ತರ ಕೂತಿದ್ರೆ ಲೈಫ್ ಅದೇ ತರ ಇರುತ್ತೆ. ಸೊ ಅದರಿಂದ ನಾವು ಚೇಂಜ್ ಆದ್ರೆ ಮಾತ್ರ ನಮ್ ಲೈಫ್ ಕೂಡ ಚೇಂಜ್ ಆಗೋದು. ಸೊ ಇನ್ಮೇಲೆ ನಾನು ನನ್ನ ಒಂದು ಲೈಫ್ ಚೇಂಜ್ಗೋಸ್ಕರ ನಾನ್ ವೇಟ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ನನ್ನ ಒಂದು ಲೈಫ್ ನ ನಾನೇ ಚೇಂಜ್ ಮಾಡ್ಕೋಬೇಕು ಅಂತ ಇದ್ದೀನಿ. ಸೊ ಯಾರು ಬಂದು ಏನು ಮಾಡ್ಕೊಡಲ್ಲ, ಯಾರು ಬಂದು ಏನೇ ಕಷ್ಟ ಇದ್ರು ಏನಿದ್ರು ದುಡ್ಡು ಯಾರು ಕೊಡಲ್ಲ. ಸೊ ಅದ್ರಿಂದ ನಮ್ಮ ಲೈಫ್ ನ ನಾನೇ ಚೇಂಜ್ ಮಾಡ್ಕೊಂಡು ನನ್ನನ್ನ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಬಹುದು, ನನ್ನ ಫ್ಯಾಮಿಲಿನ ಎಷ್ಟು ಚೆನ್ನಾಗಿ ನೋಡ್ಕೊಬಹುದು
ಅನ್ನೋದ್ರ ಕಡೆ ಮೇಲೆ ನಾನು ಗಮನ ಕೊಡ್ಬೇಕು. ಸುಮ್ನೆ ಲೇಸಿಯಾಗಿ ಕೂತ್ಕೊಂಡ್ರೆ ನಿಜವಾಗ್ಲೂ ಏನು ಮಾಡಕ್ಕಾಗಲ್ಲ. ಒಂಥರ ಗಿಲ್ಟ್ ಏನೋ ಕಾಡ್ತಾ ಇದೆ ನನಗೆ, ನಾನು ಏನು ಮಾಡ್ತಾ ಇಲ್ಲ, ನಾನು ಸುಮ್ಮನೆ ಇದ್ದೀನಿ ಅನ್ನೋದೊಂದು ಗಿಲ್ಟ್ ಯಾಕೋ ನನಗೆ ಇತ್ತೀಚೆಗೆ ಕಾಣಿಸ್ತಾ ಇದೆ. ಯಾಕೆ ಅಂತಂದ್ರೆ ಈಗ ನನ್ನ ಫ್ರೆಂಡ್ಸ್ ಗಳೆಲ್ಲ ಏನೋ ಒಂದು ಜಾಬ್ ಮಾಡ್ತಾ ಇದಾರೆ, ಏನೋ ಒಂದು 10 ರೂಪಾಯಿನಾದ್ರೂ ದುಡಿತಾ ಇದಾರೆ, ಬಟ್ ನಾನು ಸುಮ್ನೆನೆ ಇದೀನಲ್ಲ, ನಾನೇನು ಮಾಡ್ತಾ ಇಲ್ವಲ್ಲ ಅನ್ನೋದೊಂದು ಯೋಚನೆ ಬರ್ತಾ ಇದೆ. ಸೊ ಹಿಂಗೆ ಕೂತಿದ್ರೆ ತುಂಬಾ ಜೀವನ ಕಷ್ಟ ಆಗತ್ತೆ. ಯಾಕಂದ್ರೆ ನೆಕ್ಸ್ಟ್ ಎಲ್ಲದನ್ನು ಜಾಸ್ತಿ ಆಗ್ತಾ ಇದೆ, ಮತ್ತೆ ಎಲ್ಲಾದ್ರೂ ಬೆಲೆಗಳು ಜಾಸ್ತಿ ಆಗ್ತಾ ಇದೆ. ಜೀವನ ತುಂಬಾನೇ ಕಷ್ಟ ಆಗ್ತಾ ಇದೆ ಮುಂದಿನ ಜೀವನ. ಸೊ ಅದರಿಂದ ಮುಂದೆ ಸ್ವಲ್ಪ ಈಸಿ ಆಗ್ಬೇಕಂದ್ರೆ ನಾವು ಇವಾಗ್ಲೇ ಸ್ವಲ್ಪ ಅದಕ್ಕೆ ಚೆನ್ನಾಗಿ ಇರ್ಬೇಕು ಅಂತಂದ್ರೆ ಇವಾಗ ಸ್ವಲ್ಪ ಕಷ್ಟ ಪಡ್ಬೇಕಾಗತ್ತೆ. ಸೊ ಅದರಿಂದ ಇನ್ಮೇಲೆ ಸ್ವಲ್ಪ ಆಕ್ಟಿವ್ ಆಗ್ಬೇಕು, ಮತ್ತೆ ಸ್ವಲ್ಪ ಲೇಜಿ ಅಂತಾನೆ ಹೇಳ್ಬೋದು ನಾನು. ಲೇಜಿ ಅಂದ್ರೆ ಯಾವ ತರ ಲೇಜಿ ಅಂತ ಹೇಳಕ್ಕಾಗಲ್ಲ, ನನ್ನ ಕಡೆ ನಾನು ಅಷ್ಟೊಂದು ಗಮನ ಕೊಟ್ಕೊಳಲ್ಲ. ಸ್ವಲ್ಪ ಆರಾಮಾಗಿರಕ್ಕೆ ಇಷ್ಟಪಡ್ತೀನಿ. ನಿಮಗೆ ಸ್ವಲ್ಪ ಆರಾಮಾಗಿರೋದು ಯಾವಾಗ್ಲೂ ಮುಂದೆ ಇದ್ದೇ ಇರುತ್ತೆ. ಅದರಿಂದ ಇವಾಗ ಸ್ವಲ್ಪ ಕಷ್ಟಪಟ್ಟು ಏನಾದ್ರು ಒಂದು ಸಾಧನೆ ಮಾಡೋಣ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೀನಿ. ಸರಿ, ಜಾಸ್ತಿ ಮಾತಾಗ್ಬಿಡುತ್ತೆ, ಮತ್ತೆ ನೆಕ್ಸ್ಟ್ ಏನ್ ಮಾಡ್ತೀನಲ್ಲ ಅವಾಗ ಸಿಗ್ತೀನಿ ಸ್ನೇಹಿತರೆ. ಬಾಯ್. ಮತ್ತೆ ಇನ್ನೊಂದು ಏನಪ್ಪಾ ಗೊತ್ತಾ ಸ್ನೇಹಿತರೆ, ನಾನು ನಾರ್ಮಲ್ ಆಗಿ ನನ್ನ ಪ್ರೆಗ್ನೆಂಟ್ ಆದ ನಂತರ ನಾನು ಒಂದು ಮಂತ್ರನ ಹೇಳಿದ್ದೆ. ಈ ಮಂತ್ರನ ಹೇಳಿದ್ರೆ ಬಾಯ್ ಬೇಬಿ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನ ಒಬ್ಬರಿಗೆ ಹೇಳಿದ್ದೆ ನಾನು, ನನ್ನ ವ್ಯೂವರ್ಸ್ ಅಂತಾನೆ ಹೇಳ್ಬೋದು. ಸೊ ಅವರು ನನಗೆ ಇವಾಗ ಒಂದು 4-5 ದಿವಸದಿಂದ ಮೆಸೇಜ್ ಮಾಡಿದ್ರು, ಸಿಸ್ಟರ್ ನೀವು ಹೇಳಿದ್ರಲ್ಲ ಆ ಮಂತ್ರನ ನಾನು ಹೇಳ್ತಾ ಇದ್ದೆ, ನನಗೆ ಫಸ್ಟ್ ಬೇಬಿ ಏನೋ ಗರ್ಲ್ ಬೇಬಿ ಆಗಿತ್ತು ಅಂತ ಹೇಳಿದ್ರು. ಸೊ ಸೆಕೆಂಡ್ ಬೇಬಿ ನನಗೆ ಬಾಯ್ ಆಗ್ಬೇಕು ಅಂತ ಹೇಳ್ತಾ ಇದ್ರು. ಸೊ ಅವಾಗ ನಾನು ಈ ಮಂತ್ರನ ಹೇಳಿ ಈ ತರ ಅಂತ ಹೇಳಿದ್ನಲ್ಲ, ಸೊ ಅವರು ನನಗೆ ಮೆಸೇಜ್ ಹಾಕಿದ್ರು, ಸಿಸ್ಟರ್ ನನಗೆ ಏನೋ ಬಾಯ್ ಬೇಬಿ ಆಗಿದೆ, ನಾನು ಆ ಮಂತ್ರನ ಹೇಳ್ತಾ ಇದ್ದೆ, ಜಪಿಸ್ತಾ ಇದ್ದೆ ಅಂತ ಅಂದ್ರು. ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಯ್ತು ಅಂತಂದ್ರೆ, ನಿಜವಾಗ್ಲೂ ಆ ಮಂತ್ರ ಹೇಳೋದ್ರಿಂದ ಡೆಫಿನೆಟ್ಲಿ ಬಾಯ್ ಬೇಬಿ ಆಗಿದೆ. ಇದು ನನ್ನ ಒಬ್ಬಳ ಎಕ್ಸ್ಪೀರಿಯನ್ಸ್ ಅಲ್ಲ. ಸೊ ಇದು ನನಗೆ ಬೇರೆ ಯಾರೋ ಹೇಳ್ಕೊಟ್ಟಿರೋದು, ನನ್ನ ರಾಧಾ ಆಂಟಿ ಇದಾರಲ್ಲ ಅವ್ರು ಹೇಳ್ಕೊಟ್ಟಿರೋದು. ಸೊ ಅವ್ರಿಗೂ ಫಸ್ಟ್ ಬೇಬಿ ಗರ್ಲ್ ಬೇಬಿ, ಸೆಕೆಂಡ್ ಬೇಬಿ ಬಾಯ್ ಬೇಬಿ ಆಗ್ಬೇಕು ಅಂದ್ಬಿಟ್ಟು ಅವರು ಅದನ್ನೇ ಹೇಳ್ತಾ ಇದ್ರು. ಸೊ ಅವ್ರಿಗೆ ಅವರ ಅಕ್ಕ ಹೇಳ್ಕೊಟ್ಟಿದ್ದು. ಇದು ಸುಮ್ನೆ ಏನೋ ಬಾಯ್ಪಾಠ ಆಗಿದ್ದಲ್ಲ, ಇದು ಯಾವುದೋ ಒಂದು ಏನೋ ಪುಸ್ತಕದಲ್ಲಿ ಏನೋ ಪುತ್ರ ಪ್ರಾಪ್ತಿ ಆಗುವಂತಹ ಒಂದು ಏನೋ ಸ್ತೋತ್ರ ಅಂತಾನೆ ಹೇಳ್ಬೋದು. ಇದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನೀವೂನು ಕೂಡ ಆ ಮಂತ್ರನ ಶ್ರದ್ಧೆಯಿಂದ ಯಾವಾಗ್ಲೂ ಅಷ್ಟೇನೆ, ಏನೇ ಕೆಲಸ ಮಾಡ್ಬೇಕಾದ್ರೂ ಅಷ್ಟೇನೆ, ನಾವು ಎಷ್ಟು ಆ ಒಂದು ಕೆಲ್ಸದ ಮೇಲೆ ಶ್ರದ್ಧೆ ಇಟ್ಕೊಂಡಿರ್ತೀವಿ, ನಂಬಿಕೆ ಇಟ್ಕೊಂಡಿರ್ತೀವಿ, ಅಷ್ಟು ನಮ್ಗೆ ಪ್ರತಿಫಲ ಸಿಗುತ್ತೆ. ಸುಮ್ನೆ ಏನೋ ಒಂದು ಕಾಟಾಚಾರಕ್ಕೆ ಹೇಳ್ಬಿಟ್ಟು ಆಗಿಲ್ಲ ಅಂತ ಅನ್ನೋದಲ್ಲ. ಆ ಒಂದು ಇದ್ರ ಮೇಲೆ ನಂಬಿಕೆ ಇಟ್ಕೋಬೇಕು. ನಂಬಿಕೆ ಇಟ್ಕೊಂಡು ಯಾವುದೇ ಕೆಲಸ ಮಾಡ್ಬೇಕು, ಅವಾಗ ಮಾತ್ರ 100% ನಮ್ಗೆ ರಿಸಲ್ಟ್ ಸಿಗುತ್ತೆ. ಸೊ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನೀವು ಕೂಡ ಸಪೋಸ್ ಏನಾದ್ರು ಆ ತರ ಬಾಯ್ ಬೇಬಿ ಆಗ್ಬೇಕು ಅಂತ ಇದ್ರೆ ಆ ಒಂದು ಮಂತ್ರನ ಹೇಳಿ, ನಿಮ್ಗೂ ಕೂಡ ನಂಬಿಕೆ ಇಟ್ಟು ಆ ಮಂತ್ರನ ಹೇಳಿ ನಿಮ್ಗೂ ಕೂಡ ಬಾಯ್ ಬೇಬಿ ಆಗುತ್ತೆ. ಒಂದ್ಸತಿ ಅದನ್ನ ಟ್ರೈ ಮಾಡಿ ನೋಡಿ. ಸಪೋಸ್ ಏನಾದ್ರು ಆದ್ರೆ ನನಗೆ ಕಾಮೆಂಟ್ ಮಾಡಿ ಹೇಳಿ. ನಿಜ ನನಗೆ ಅವತ್ತು ಎಷ್ಟು ಖುಷಿ ಆಯ್ತು ಅಂದ್ರೆ, ಪರವಾಗಿಲ್ಲಪ್ಪ, ಆ ಮಂತ್ರದಿಂದ ಅವ್ರಿಗೂ ಬಾಯ್ ಬೇಬಿ ಆಯ್ತಲ್ಲ ಅಂತ ನನಗೆ ಖುಷಿ ಆಯ್ತು. ಸೊ ನಾನು ಅಷ್ಟೇ ನಂಬಿಕೆಯಿಂದ ಶ್ರದ್ಧೆಯಿಂದ ನಾನು ಹೇಳ್ತಾ ಇದ್ದೆ, ದಿನ ಹೇಳ್ತಾ ಇದ್ದೆ. ಮಲ್ಕೋಬೇಕಾದ್ರೆ ಕಂಪಲ್ಸರಿ ಅದನ್ನ ಹೇಳಿನೇ ನಾನು ಮಲ್ಕೊಂತ ಇದ್ದೆ. ಇವಾಗ್ಲೂ ಆ ಮಂತ್ರ ನನ್ನ ಬಾಯಲ್ಲಿದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗಿತ್ತು. ನನಗೆ 100 ಅಲ್ಲ 200% ನನಗೆ ಕಾನ್ಫಿಡೆಂಟ್ ಇತ್ತು. ನನಗೆ ಡೇ 1 ಇಂದಾನೆ ನನಗೆ ಬಾಯ್ ಬೇಬಿ ಆಗುತ್ತೆ ಅಂತಾನೆ ನನ್ನ ಮೈಂಡಲ್ಲಿ ನಾನು ಫಿಕ್ಸ್ ಆಗಿದೆ. ಗರ್ಲ್ ಬೇಬಿ ಆಗುತ್ತೆ ಅಂತ ನಾನು ಹೇಳಿಲ್ಲ. ನನ್ಗೆ ಅದೇ ಬಾಯ್ ಅಂದ್ರೆ ಓಕೆ, ನನಗೆ ಬಾಯ್ ಬೇಬಿ ಆಗುತ್ತೆ, ನಾನು ಕೇಳ್ಕೊಂಡಿರೋಂಥ ದೇವ್ರಾಗಿರ್ಲಿ ಎಲ್ಲ ನನಗೆ ಬಾಯ್ ಬೇಬಿ ಆಗುತ್ತೆ ಅಂತ ನನಗೆ ಒಂಥರ ಸೂಚನೆನ ಕೊಟ್ಟಿದ್ರು. ಅದ್ರ ಬಗ್ಗೆ ಏನಾದ್ರು ವಿಡಿಯೋ ಬೇಕಂದ್ರೆ ನನಗೆ ಕಾಮೆಂಟ್ ಮಾಡಿ ಹೇಳಿ, ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಆ ಒಂದು ವಿಡಿಯೋದಲ್ಲಿ ನನಗೆ ಯಾವ ತರ ಸೂಚನೆ ಸಿಕ್ಕಿತ್ತು ಅಂತ. ಮತ್ತೆ ಆಮೇಲೆ ಸಿಗ್ತೀನಿ. ಬಾಯ್. ಇದನ್ನ ನೀಟಾಗಿ ನಾನು ಸೋಸಿ ಒಂದ್ 3-4 ಸಲ ವಾಶ್ ಮಾಡ್ಕೊಂಡು ಇದೀನಿ. ಸ್ವಲ್ಪ ನೀರು ಹಾಕಿ, ಸೊ ಸ್ವಲ್ಪ ಉಪ್ಪು ಹಾಕಿ ಇದನ್ನ ಫಸ್ಟ್ 4-5 ವಿಜಿಲ್ ಬರ್ಸ್ಕೊತೀನಿ. ಯಾಕೆ ಅಂತ ಅಂದ್ರೆ, ಇಲ್ಲಿ ಫಸ್ಟು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ, ಮತ್ತು ಕರಿಬೇವು, ಬಾಡಿಗೆ ಮೆಣಸಿನ್ಕಾಯಿ ಅಥವಾ ಮಾಮೂಲಿ ಯಾವುದಾದ್ರು ಒಂದು ಚಿಲ್ಲಿ ಹಾಕ್ಕೊಳ್ಳಿ.
ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ನಿಂಬೆಹಣ್ಣು ಸೈಜ್ ಆಗುವಷ್ಟು ಹುಣಸೆಹಣ್ಣು ನಾನು ನೆನೆಸಿ ಇಟ್ಕೊಂಡಿದ್ದೆ. ಸೊ ಅದರ ಒಂದು ರಸನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸಾಂಬಾರು ಎಷ್ಟು ಇದೆಯೋ ಅಷ್ಟು ನೋಡಿಕೊಂಡು ಹುಣಸೆಹಣ್ಣು ಹಾಕ್ಕೊಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಹುಣಸೆಹಣ್ಣು ಹಾಕ್ಕೊಬೇಕು, ಕಡಿಮೆ ಇಟ್ಕೊಂಡ್ರೆ ಕಡಿಮೆ ಹಾಕ್ಕೊಬೇಕು. ಇವಾಗ ಇದಕ್ಕೆ ಸ್ವಲ್ಪ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಉಪ್ಪು ಮತ್ತು ಏನು ನಾವು ಹುರುಳಿಕಾಳನ್ನ ಬೇಯಿಸಿಟ್ಕೊಂಡಿದ್ವಲ್ಲ ಆ ನೀರನ್ನ ಹಾಕ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು ಮತ್ತು ನೋಡಿಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋದು. ಬೇಕಂದರೆ ಇದಕ್ಕೆ ಸ್ವಲ್ಪ ಹುರುಳಿನೂ ಸೇರಿಸ್ಕೊಬೋದು, ಇಲ್ಲ ಅಂದರೆ ಇಲ್ಲ ಅಷ್ಟೇ. ಇದನ್ನು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈನ ಮಾಡ್ಕೊಬೇಕು. ಅದಿಷ್ಟೇ ಚೆನ್ನಾಗಿ ಕುದಿ ಬಂತು ಅಂದರೆ ಮುಗೀತು. ನಿಜ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡೋಕ್ಕೆ ತುಂಬ ಸಿಂಪಲ್ಲಾಗಿರ್ಬೋದು, ಬಟ್ ಟೇಸ್ಟ್ ಮಾತ್ರ ನಿಜ ಚೆನ್ನಾಗಿದೆ. ಒಂದು ಸಲ ಟ್ರೈ ಮಾಡಿ. ಮತ್ತು ಈ ವ್ಲಾಗಲ್ಲಿ ಸ್ವಲ್ಪ ಸೌಂಡ್ ಡಿಸ್ಟರ್ಬೆನ್ಸ್ ಇದೆ. ನಮ್ಮ ಪಕ್ಕದ ಬಿಲ್ಡಿಂಗಲ್ಲಿ ಏನೋ ಜಗಳ ಮಾಡ್ತಾ ಇದ್ದಾರೆ ನೈಟ್ 12 ಗಂಟೆಯಲ್ಲಿ. ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನು ಇನ್ನೂ ಟೈಮ್ ಆಗುತ್ತೇನೋ ಅವ್ರು ನಿಲ್ಲಿಸೋದು ಕಾಣಿಸ್ತಾ ಇಲ್ಲ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಆ ಒಂದು ಸೌಂಡನ್ನ ಇಗ್ನೋರ್ ಮಾಡಿ. ಆಲ್ಮೋಸ್ಟ್ ನಾನು ಅಡುಗೆ ಮಾಡಬೇಕಾದ್ರೆ ಕೌಶಿಕ್ ಆಲ್ಮೋಸ್ಟ್ ಅಲ್ಲೆಲ್ಲ ಕಿಚನ್ನಲ್ಲೇ ಇರ್ತಾನೆ ಅವನು. ಮತ್ತು ನಮ್ಮ ರಾಧಾ ಆಂಟಿ ಇದ್ದಾರಲ್ಲ, ಅವರ ಮಗಳ ನೈಟಿನ ಅಂತಂದ್ಬಿಟ್ಟು ಒಂದು ದಿವಸ ಹಾಕ್ಬಿಟ್ಟು ನಮ್ಮ ಮನೆಗೆ ಕಳಿಸಿದ್ರು. ಸೊ ಅದನ್ನು ಸುಮ್ಮನೆ ಹಾಕಿ ಹಂಗೆ ನೋಡ್ತಾ ಇದ್ವಿ. ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು, ಮಸ್ತ್ ಕಾಮಿಡಿ ಆಗಿತ್ತು. ಅವರ ಮಗಳ ನೈಟಿ, ಅವ್ರ ಮಗಳಿಗೆ 20 ಇಯರ್ಸ್ ಓಲ್ಡ್ ನೈಟಿ ಇದು ಅಂತಲೇ ಹೇಳ್ಬೋದು. ಓಕೆ ಸ್ನೇಹಿತರೆ, ಬಾಯ್.